ಪತ್ನಿಯ ಮುಂದೆ ಶ್ರೀಮಂತನಂತೆ ಬದುಕಬೇಕು ಎಂಬ ಆಸೆ, ಅದಕ್ಕಾಗಿ ಸರಗಳ್ಳತನದ ದಾರಿ ಹಿಡಿದಿದ್ದಾನೆ ವ್ಯಕ್ತಿ. 1 ವರ್ಷದ ಬಳಿಕ ಸಿಸಿಟಿವಿ ಸುಳಿವಿನ ಆಧಾರದಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮಂಡ್ಯ ಜಿಲ್ಲೆಯಲ್ಲಿ ಕಿರ್ಗಾವಲು ಪೊಲೀಸರು ನಡೆಸಿದ್ದ ಕಾರ್ಯಾಚರಣೆಯಲ್ಲಿ ಅಂತರ್ಜಿಲ್ಲಾ ಸರಗಳ್ಳರ ಜಾಲವೊಂದು ಬಯಲಾಗಿದೆ. ಪತ್ನಿಯ ಮುಂದೆ ಶ್ರೀಮಂತನಂತೆ ಬದುಕು ನಡೆಸುವ ಆಸೆಯಿಂದ ಸರಗಳ್ಳತನದ ದಂಧೆಗೆ ಇಳಿದಿದ್ದ ಪ್ರಮುಖ ಆರೋಪಿ ಗುರುಪ್ರಸಾದ್ ಸೇರಿದಂತೆ 4ರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಸುಮಾರು 70 ಲಕ್ಷ ರೂಪಾಯಿ ಮೌಲ್ಯದ 475 ಗ್ರಾಂ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಳವಳ್ಳಿ ತಾಲೂಕಿನ ತಗದವಾದಿ ಗ್ರಾಮದ ಗುರುಪ್ರಸಾದ್ ತನ್ನ ಪತ್ನಿಯ ಮುಂದೆ ತಾನು ದೊಡ್ಡ ಶ್ರೀಮಂತ ಎಂಬ ಭಾವನೆಯನ್ನ ಮೂಡಿಸಲು ಸರಗಳ್ಳತನದ ಹಾದಿಯನ್ನ ಹಿಡಿದಿದ್ದ. ಹಲವು ವರ್ಷಗಳ ಕಾಲ ಸಹಚರರೊಂದಿಗೆ ಸೇರಿ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಸರಗಳ್ಳತನ ನಡೆಸ್ತಾ ಇದ್ದ ಎನ್ನಲಾಗಿದೆ. ಆದರೆ 1 ವರ್ಷದ ಹಿಂದೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತ್ನಿ ಆತ್ಮಹತ್ಯೆಗೆ ಶರಣಾದ ಬಳಿಕ ಗುರುಪ್ರಸಾದ್ ಕಳ್ಳತನದ ಚಟುವಟಿಕೆಗಳಿಂದ ದೂರ ಉಳಿದಿದ್ದ. ಹೀಗಾಗಿ ಆತ ಪೊಲೀಸರ ಕಣ್ಣಿಂದಲೂ ತಪ್ಪಿಸಿಕೊಂಡಿದ್ದ. ಆದರೆ ಗ್ಯಾಂಗ್ನ ಉಳಿದ ಸದಸ್ಯರು ಮಾತ್ರ ತಮ್ಮ ಚಟುವಟಿಕೆಗಳನ್ನು ಮುಂದುವರೆಸಿದ್ರು. ಕಳೆದ ಮಾರ್ಚ್ 30ರಂದು ಒಂಟಿಯಾಗಿ ತೆರಳುತ್ತಾ ಇದ್ದ ಮಹಿಳೆಯೊಬ್ಬರ ಚಿನ್ನದ ಸರಬನ್ನ ಕಸಿದು ಪರಾರಿಯಾಗಿದ್ದ ಪ್ರಕರಣ ಕಿರ್ಗಾವಲು ಠಾಣೆಯಲ್ಲಿ ದಾಖಲಾಗಿತ್ತು. ಇನ್ನು ಪ್ರಕರಣ ತನಿಖೆಗೆ ಇಳಿದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಮೊದಲು 2 ಆರೋಪಿಗಳನ್ನ ವಶಕ್ಕೆ ಪಡೆದರು. ವಿಚಾರಣೆ ವೇಳೆ 1 ವರ್ಷದ ಹಿಂದಿನ ಹಲವು ಕಳ್ಳತನ ಪ್ರಕರಣಗಳು ಮಾಹಿತಿ ಹೊರಬಿದ್ದಿದ್ದು ಅಂತರ್ಜಿಲ್ಲಾ ಸರಗಳ್ಳರ ಜಾಲವೇ ಬಯಲಾಗಿದೆ. ತನಿಖೆಯಲ್ಲಿ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 16ಕ್ಕೂ ಹೆಚ್ಚು ಸರಗಳ್ಳತನ ಪ್ರಕರಣಗಳಲ್ಲಿ ಈ ಗ್ಯಾಂಗ್ ಭಾಗಿಯಾಗಿರುವುದು ಪತ್ತೆಯಾಗಿದೆ. ಸದ್ಯ 4 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಹೆಚ್ಚಿನ ತನಿಖೆಯನ್ನ ಪೊಲೀಸರು ಮುಂದುವರೆಸುತ್ತಾರೆ. ಪತ್ನಿಯ ಮುಂದೆ ಶ್ರೀಮಂತಿಕೆ ಪ್ರದರ್ಶಿಸುವ ಆಸೆ ಅಂತಿಮವಾಗಿ ಜೈಲು ಸೇರಿಸುವಂತಾಗಿದೆ. 1 ವರ್ಷದ ಬಳಿಕ ಬಯಲಾದ ಈ ಸರಗಳ್ಳತನದ ಜಾಲ ಇದೀಗ ಮತ್ತಷ್ಟು ಪ್ರಕರಣಗಳ ರಹಸ್ಯವನ್ನ ತೆರೆದಿಡುವ ಸಾಧ್ಯತೆ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.